ಮ್ಯಾರಥಾನ್ ರನ್ನಿಂಗ್ ಮೇಲೆ ಇಂಟ್ರೆಸ್ಟ್ ಹೇಗೆ ಬಂತು ಅಂತ? ಅದ ಬಾಲ್ಯದಲ್ಲೇ ಇತ್ತಾ? ಚಿಕ್ಕ ವಯಸ್ಸಲ್ಲೇ ಇಲ್ಲ, ತುಂಬಾ ನಾನು ಇಂಟ್ರೆಸ್ಟ್ ಇತ್ತಾ? ಬಾಲ್ಯದಲ್ಲಿ ಐ ಆಮ್ ಬಾರ್ನ್ ಅಸ್ಮಾಟಿಕ್. ಹ್ಮ್. ಓಕೆ. ನನ್ನ ಹಾಸ್ಟೆಲಲ್ಲಿ ನಾನು ಗುಲ್ಬರ್ಗ ಇದ್ದಾಗ ಆಡೋದು ಬರೀ ಕ್ರಿಕೆಟಲ್ಲಿ ಓಡೋದು ಕಡಿಮೆ. ಎಷ್ಟು ಸಣ್ಣ ನಮ್ಮ ಮನೆ ಅಷ್ಟು ಸಣ್ಣ ಜಾಗದಲ್ಲಿ ಹೌದು. ಕ್ರಿಕೆಟ್ ಆಡ್ತಿದ್ವಿ. ಆಗ ಗೊತ್ತಾಗಿಲ್ಲ ಹ್ಮ್. ಆಡೋದು ಎಷ್ಟು ಕಷ್ಟ ಅಂತ. ಇನ್ನು ಹಾಸ್ಟೆಲ್ ಸೇರಿದ್ನಲ್ಲ, ಹ್ಮ್. ಅಲ್ಲಿ ದೊಡ್ಡ ಗ್ರೌಂಡ್, ಅಲ್ಲಿ ಕ್ರಿಕೆಟ್ ಆಡ್ಬೇಕಂದ್ರೂ ಫೀಲ್ಡಿಂಗ್ ಬೌಲಿಂಗ್ ಮಾಡಿ ತುಂಬ ಓಡಬೇಕಾಗ್ತಿತ್ತು. ಹೌದು. ಫುಟ್ಬಾಲ್ ಆಡ್ಬೇಕಾದ್ರೆ ನಂಗೆ ಗೊತ್ತಾಯ್ತು ಎಷ್ಟು ಕಷ್ಟ ನನಗೆ ಅಂತ. ನಮ್ಮ ಗ್ರೌಂಡು ಒಂದು ತುದಿಯಿಂದ ಇನ್ನೊಂದು ತುದಿ ಹೋಗಬೇಕಾದ್ರೆ ಔಟ್ ಆಫ್ ಬ್ರೆತ್. ಹ್ಮ್. ಸೊ ನನಗೆ ಆಡಲಿಕ್ಕೆ ಅದಕ್ಕೆ ನಾನು ಯಾವಾಗಲೂ ಒಂದು ರೀತಿ ಡಿಫೆಂಡರ್ ಆಗ್ತಿದ್ದೆ, ಬ್ಯಾಕಿ ಅಂತಾರಲ್ಲ, ಹ್ಮ್. ಐ ವಾಸ್ ಆಲ್ವೇಸ್ ಅ ಡಿಫೆಂಡರ್. ಯಾಕಂದರೆ ಓಡೋಕ್ಕಾಗ್ತಿಲ್ಲ ನನಗೆ, ಡಿಫೆಂಡರ್ ಸ್ವಲ್ಪ ಕಡಿಮೆ ಓಡಬೇಕು. ನಿಜ. ಹೌದು. ಆಮೇಲೆ ಅಲ್ಲಿನ ಹಾಸ್ಟೆಲ್ ಏನಿತ್ತು ಕಂಪಲ್ಸರಿ, ಹ್ಮ್. ಎವ್ರಿ ಹಾಸ್ಟೆಲೈಟ್ ಮಸ್ಟ್ ಹ್ಯಾವ್ ಅ ಹಾಕಿ ಸ್ಟಿಕ್. ಹ್ಮ್. ಹಾಕಿ ಕಂಪಲ್ಸರಿ. ಹಾಕಿ ನೀವು ಅಬ್ಸರ್ವ್ ಮಾಡಿದ್ರೆ ಫುಟ್ಬಾಲು ಗಾಳಿ ತೇಲುತ್ತೆ, ಹ್ಮ್. ಹಾಕಿ ಬಾಲು ತೇಲೋದಿಲ್ಲ. ಹ್ಮ್. ಸೊ ರನ್ನಿಂಗ್ ಈಸ್ ಮೋರ್ ಇಂಟೆನ್ಸ್ ಹ್ಮ್. ದ್ಯಾನ್ ಫುಟ್ಬಾಲ್. ನಾವು ಹಾಕಿ ಆಡಬೇಕಾದ್ರೆ ದ್ಯಾಟ್ ಯೂಸ್ ಬಿ ವೆರಿ ವೆರಿ ಟೈರ್ಸಮ್. ಹ್ಮ್. ಸೊ ನಂಗೆ ಓಡೋಕ್ಕೆ ಆಗ್ತಿದ್ದಿಲ್ಲ ಜಾಸ್ತಿ. ಹ್ಮ್. ಸೊ ಇಲ್ಲಿ ಬಂದ ಮೇಲೆ ಇಂಜಿನಿಯರಿಂಗ್ ಸೇರಿದ ಮೇಲೆ ಸ್ವಲ್ಪ ಮಟ್ಟಿಗೆ ನಮ್ಮ ಮನೆಯಿಂದ ಇಲ್ಲಿ ಸದಾಶಿವ ಪೊಲೀಸ್ ಆಲ್ಮೋಸ್ಟ್ ಅಪ್ ಆ್ಯಂಡ್ ಡೌನ್ ಒಂದು 5 to 7 ಕಿಲೋಮೀಟರ್ಸ್ ಓಡ್ತಾ ಇದ್ದೆ. ಹ್ಮ್. ಓಡ್ತಿದ್ರಿ. ಹಾಂ, ಆದರೆ ಆಗೇನು ವೆರಿ ಒಂದು 2 ತಿಂಗಳು ಓಡಿದ್ರೆ ಇನ್ನೊಂದು 2 ತಿಂಗಳು ಓಡೋದಿಲ್ಲ, ಆ ಥರ ವೆರಿ ಇನ್ಕನ್ಸಿಸ್ಟೆಂಟ್. ಹ್ಮ್. ಆಗ ನಾನು ಫಸ್ಟು ಇಲ್ಲಿ ಒಂದು ಸನ್ಫೀಶ್ 10K ಅಂತ ಫಸ್ಟ್ ಬೆಂಗಳೂರಲ್ಲಿ ಫಸ್ಟ್ 10K ಅನ್ನು ಆರ್ಗನೈಸ್ ಮಾಡಿದ್ರು. ಹ್ಮ್. ಆಗ ಇವಾಗೆಲ್ಲ ಆನ್ಲೈನ್ ಮಾಡಿಬಿಡು, ಆಗ ಅಲ್ಲಿ ಹೋಗ್ಬಿಟ್ಟು ಒಂದು ಫಾರ್ಮ್ ಫಿಲ್ ಮಾಡಿ ಹ್ಮ್. ದುಡ್ಡು ಕೊಟ್ಟು ರಿಜಿಸ್ಟರ್ ಮಾಡಿದೆ. ಹ್ಮ್. ದಟ್ ಮೈ ಫಸ್ಟ್ ಎವರ್ ಪ್ರಾಪರ್ ಹ್ಮ್. ಒಂದು ಓಡಿದ್ದು ಒಂದು ಇವೆಂಟ್. ಒಂದು ಇವೆಂಟ್. ಅದ್ರ ಮುಂಚೆ ನಾನು 2ನೇ ಕ್ಲಾಸ್ ಇದ್ದಾಗ ಶೂ ರೇಸ್ ಹೋಗಿದ್ದೆ, ಅದ್ರಲ್ಲಿ ಸೆಕೆಂಡ್ ಪ್ರೈಸ್ ಬಂದಿತ್ತು ಓಕೆ. ಅಷ್ಟೇ, ಫಸ್ಟ್ ಇವೆಂಟ್. ಸೊ ಆಗ ಹ್ಮ್. ತುಂಬ ಪ್ರಾಕ್ಟೀಸ್ ಮಾಡಿದೆ ಹೋಗೋಕ್ಕೆಲ್ಲ. ಹ್ಮ್. ಐ ಟುಕ್ 72 minutes ಟು ರನ್ ಮೈ ಫಸ್ಟ್ 10 kilometers. ಹ್ಮ್.